ನಮ್ಮ ಮಗು ಜೊತೆ ಆಟ ಆಡ್ತಾ ಇರ್ಬೋದಾಗಿತ್ತು. ಪೂರ್ಣಿ, ಅದಕ್ಕೂ ಇದಕ್ಕೂ ಏನೇ ಸಂಬಂಧ? ಅರ್ಥನೇ ಇಲ್ದಲ್ಲ ಇರ್ತವ್ರು ಮಾತಾಡ್ಬೇಡ ನೀನು. ಇಷ್ಟು ಹೇಳಿದಕ್ಕೆ ನಿಮಗೆ ಸಿಟ್ಟು ಬಂದ್ಬಿಡ್ತಾ? ಬೇರೆಯವರು ನಿಮ್ಮ ಥರನೇ ತಾನೆ, ನೀವು ಮಾತ್ರ ಮಾತಿನ ಭರದಲ್ಲಿ ಎಲ್ರಿಗೂ ಹಿರಿತಿರ್ಬೋದಾ? ಅದು ಹಾಗಲ್ಲ ಕಣೆ. ಸಾಕ್, ಸುಮ್ಮನೆ ಇರಿ. ಹೇಳೋದನ್ನ ಬೇರೆಯವ್ರ ಮನ್ಸಿಗೆ ನೋವಾಗದೆ ಇರೋ ಥರ ಹೇಗೆ ಹೇಳೋದು ಅಂತ ಮೊದಲು ಕಲ್ತ್ಕೊಳ್ಳಿ. ಕಾಳಜಿ ಮಾಡೋದು ಅಂದ್ರೆ ಯಜಮಾನ್ಗೆ ದರ್ಪ ತೋರ್ಸೋದಲ್ಲ, ತಪ್ಪೆತ್ತಾಡಿ ಬೇರೆಯವ್ರ ಕಾಲು ಇಳಿಯೋದಲ್ಲ. ಇನ್ನೊಬ್ರು ನೋವು ಸಂಕಟನ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಇದೆಲ್ಲ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ ಬಿಡಿ. ಅರ್ಥ ಆಗಬೇಕಾಗಿರೋದು ನನಗಲ್ಲ, ನಿಮ್ಗಳಿಗೆ. ಇವಾಗ ಆಗಿರೋ ಅನರ್ಥ ಹೇಳಿಬಿಟ್ರೆ ಸ್ವಾರಸ್ಯನೇ ಇರಲ್ಲ. ಧಗ್ಗಂತ ಹತ್ಕೊಂಡು ಉರಿಬೇಕು. ಆ ಟೈಮ್ಗೋಸ್ಕರ ಕಾಯ್ತೀನಿ. ಜೋಳೊಬ್ಳು ನಾನು ಬೆಂಕಿಗೆ ತುಪ್ಪ ಸುರಿಯೋ ಹೊತ್ತಿಗೆ ತಣ್ಣೀರು ಸುರಿತಾಳೆ. ಛೇ, ನೀನು ಯಾವತ್ತೂ ಆಫೀಸ್ಗೆ ಹೋಗಬೇಡ ಅಂತ ನಾನು ತಡೆದೇ ಇಲ್ಲ. ಹಾಗಂತ ನೀನು ರಾತ್ರೋರಾತ್ರಿ ಬಾಸ್ ಆಗ್ತೀನಿ ಅಂತ ತಿಳ್ಕೊಬೇಡ. ಮಲ್ಲಿಕಾ, ನೀನೊಂದು ವೇಳೆ ಪ್ರೂವ್ ಮಾಡಲೇಬೇಕು ಅಂತಿದ್ರೆ ಕಾತಿ ಹೇಗೂ ಪ್ರಾಕ್ಟೀಸ್ ಶುರು ಮಾಡಿದ್ದಾಳೆ. ನೀನು ಮನೆ ಜವಾಬ್ದಾರಿ ನೋಡ್ಕೋ. ಈ ಮನೆಯಲ್ಲಿ ನಾನು ಅಂದ್ರೆ ಎಲ್ರಿಗೂ ಕೇವಲ ಆಗ್ಬಿಟ್ಟಿದೆ. ಕಟ್ಕೊಂಡಿದ್ ಗಂಡ ನೆಟ್ಟಗಿದ್ದಿದ್ರೆ ನನಗೆ ಯಾಕಿಂತ ಪರಿಸ್ಥಿತಿ ಬರ್ತಿತ್ತು? ಅನ್ನವೆಂಬುದು ಬರೀ ಅನ್ನವಲ್ಲ, ಅದು ಭಗವಂತನ ಸ್ವರೂಪ. ಮೇಡಮರ, ಊಟಕ್ಕೆ ರೆಡಿ ಆಗೈತ್ರಿ, ಬರ್ಬೇಕ್ರಿ. ಹಂಗ ನಾಳೆ ಬೆಳಗ್ಗೆ ತಿಂಡಿ ಏನು ಮಾಡ್ಬೇಕು, ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಬೇಕು, ಹಂಗ ಸಾಯಂಕಾಲ ಸ್ನೇಕ್ಸ್ ಏನು ಮಾಡ್ಬೇಕು, ಡಿನ್ನರ್ಗೆ ಏನು ರೆಡಿ ಮಾಡ್ಬೇಕು ಅಂತ ಪಟಾಪಟ್ ಅಂತ ಹೇಳಿಬಿಟ್ರ ಬೆಳಗ್ಗೆ 4:15 ಎದ್ದು ಚಟ ಅಂತ ಅಡಿಗೆ ರೆಡಿ ಮಾಡಿ ಇಟ್ಬಿಡ್ತೇನ್ರಿ. ಅಪ್ಪಣೆ ಆಗ್ಲೇ. ತಿಂಡಿ ಏನ್ ಮಾಡ್ಬೇಕಾ? ಅದನ್ನ ನನ್ನನ್ ಯಾಕೆ ಕೇಳ್ತಿದ್ಯಾ? ಇದಾಳಲ್ಲ ಈ ಮನೆ ಯುವರಾಣಿ ಕಾತ್ಯಾಯಿನಿ, ಹೋಗೋ ಅವಳನ್ನ ಕೇಳು. ಈ ಕೆಲಸ ನಾ ಮೊದಲೇ ಮಾಡಿದ್ದೀನ್ರಿ. ಅದಕ್ಕೆ ಅವರು ನೋಡಪ್ಪ, ಮನಿ ಅಂತಂದ್ರೆ ಜವಾಬ್ದಾರಿ ಅನ್ನೋದು ಎಲ್ರಿಗೂ ಸಮಚಿತ್ತದಿಂದ ಸಮಾನವಾಗಿ ಹಂಚಿಕೆ ಆಗಬೇಕು. ಅದಕ್ಕೆ ಮುಂದೆ ಏನಾರ ಅಡಿಗೆ ಕೆಲಸ ಮಾಡಬೇಕು ಅಂತಂದ್ರೆ ಬಾಲ ಮುದ್ರಕೊಂಡು ಹೋಗಿ ತಮ್ಮನ್ನ ಕೇಳಬೇಕು ಅಂತ ಆ ಮೇಡಮರು ಹೇಳ್ಯಾರ್ರಿ. ಓಹೋ, ಹಾಗೆ ಹೇಳಿದ್ಲ ಅವಳು? ಮೇಡಮರ, ಬೆಳಗ್ಗೆ ನಾಷ್ಟಾ ಏನು ತಯಾರು ಮಾಡಬೇಕು ಅಂತ ಹೇಳಲೇ ಇಲ್ಲಲ್ರಿ. ಏಯ್, ನಿಮ್ಮ ಅಜ್ಜಿ ಬಜ್ಜಿ ಮಾಡು, ಹೋಗೋ ಇಲ್ಲಿಂದ. ಹಾ, ದಾವಣಗೆರೆ ಮಿರ್ಚಿ ಮಟಕ್ಕೆ ಮಾಡ್ತೇನ್ರಿ. ಏಯ್, ಗೆಟ್ ಔಟ್. ಜೋಗಳ ಬಾಬಿ ಸತ್ಯವ ಬದುಕಿದ್ನೋ ಮಾರಾಯ. ಅಲ್ಲ, ನನಗೊಂದು ಐಡೆಂಟಿಟಿ ಬೇಕು ಅಂತ ಕೇಳಿದಕ್ಕೆ ಈ ರೀತಿಯಲ್ಲ ರಿವೆಂಜ್ ತೀರ್ಸ್ಕೊತಿದ್ದಾಳ ಆ ಕಾತ್ಯಾಯಿನಿ. ಇರ್ಲಿ, ಈ ಮಲ್ಲಿಕಾ ಏನು ಅನ್ನೋದನ್ನ ನಾನು ತೋರಿಸ್ತೀನಿ. ಇವಳಿಗೇನು ಯಾವುದೋ ಭೂತ ಮೆಟ್ಕೊಂಡಿರೋ ಆಗಿದೆ. ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು. ಮಲ್ಲಿ ಮಲ್ಲಿ ಬೇಬಿ, ಯಾಕೆ ಹಿಂಗೆ ನಿಂತಿದ್ಯಾ? ಬಾ, ಹೋಗಿ ಊಟ ಮಾಡೋಣ. ಲೇಟ್ ಆಗ್ತಿದೆ, ಟೈಮ್ ವೇಸ್ಟ್ ಮಾಡಬಾರ್ದು. ಹಾ, ಬಾ. ಏಯ್, ನಿಮ್ಗೆ ತಿನ್ನೋದ್ ಬಿಟ್ರೆ ಜೀವನದಲ್ಲಿ ಬೇರೆ ಏನು ಗೊತ್ತಿಲ್ಲ ಅಲ್ಲ? ಹಾಗಲ್ಲ ಕಣೆ ಹೇಳಿದ್ದು. ನಾವು ಲೇಟಾಗಿ ಹೋದ್ರೆ ಅಪ್ಪನಿಗೆ ತೊಂದರೆ ಆಗತ್ತಲ್ವಾ? ಅಪ್ಪ ಊಟ ಮಾಡಿ ಬೇಗ ಮಲಗಬೇಕಲ್ವಾ? ಅದಕ್ಕೆ ಹೇಳಿದೆ ಅಷ್ಟೇ. ನಿಮ್ ಫ್ಯಾಮಿಲಿ ಅವರು ನನ್ನನ್ನ ಏನ್ ಅನ್ಕೊಂಡಿದ್ದೀರಾ? ಹಾ, ನಾನೇನು ನಿಮ್ ಕಣ್ಣಿಗೆ ಗೂಬೆ ತರ ಕಾಣಿಸ್ತಿದ್ದೀನಾ? ಇವಾಗ ಏನಾಯ್ತು ಅಂತ ಹೀಗಾಡ್ತಿದ್ಯಾ? ಇನ್ನೇನಾಗ್ಬೇಕ್ರಿ? ಹಾ,
ಅಲ್ಲ, ಈ ಮನೆ ಮಾಲೀಕರಿಂದ ಹಿಡಿದು ಈ ಮನೆ ಜವಾನ್ರವರೆಗೂ ನನ್ನನ್ನೊಳ್ಳೆ ಕಾಲ್ ಕಸ ತರ ನೋಡ್ತಾರೆ. ನಾನೇನು ಗತಿ ಇಲ್ಲದ ಕುಟುಂಬದಿಂದ ಬಂದಿಲ್ಲ. ನಮ್ಮ ಅಪ್ಪನು ನಿಮ್ಮ ಅಪ್ಪನಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ನೋದನ್ನ ನೆನ್ಪಲ್ಲಿಟ್ಕೊಳ್ಳಿ. ಈಗ ಏನಾಯ್ತು ಅಂತ ನಿನ್ನ ಈ ಪ್ರತಾಪನ ನನ್ನ ಮೇಲೆ ತೋರಿಸ್ತಿದ್ಯಾ? ಇನ್ನೇನ್ ಮತ್ತೆ ಮಾವ ನೋಡಿದ್ರೆ ನಿನಗಿನ್ನೂ ಎಲ್ಲ ನಿಭಾಯಿಸೋ ನಾಲೆಜ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಮಕ್ಕ ಕಾತ್ಯಾಯಿನಿ ಕುಕ್ ಹತ್ರ ಇನ್ಮೇಲೆ ಅಡ್ಗೆ ಕೆಲ್ಸ ಏನೇ ಇದ್ರು ಮಲ್ಲಿಕ ನಿಭಾಯಿಸ್ತಾಳೆ ಅಂತಾರೆ. ಅಲ್ಲ, ನೀವೆಲ್ಲ ನನ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ನನ್ಗೆ. ಅಯ್ಯೋ, ಸ್ವಲ್ಪ ಮೆತ್ತಗ್ ಮಾತಾಡೆ, ಹೊರಗಡೆ ಕೇಳ್ಸದ್ ಕಣೆ. ಕೇಳ್ಸಿದ್ರೆ ಕೇಳ್ಸ್ಲಿ ಬಿಡ್ರಿ. ನಾನ್ ಈ ಮನೆಗೆ ಮದ್ವೆ ಮಾಡ್ಕೊಂಡ್ ಬಂದಿದ್ದು ಪಾತ್ರೆ ತೊಳ್ಕೊಂಡು ಈ ಮನೆ ಕಸ ಗುಡ್ಸ್ಕೊಂಡು ಧೂಳ್ ಹೊಡ್ಕೊಂಡ್ ಬಿದ್ದಿರೋದಕ್ಕಲ್ಲ. ಇವಾಗ ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಈ ಮನೆಯವ್ರು ಯಾರೇ ನಿಂಗೆ ಆತರ ಹೇಳಿದ್ರು? ಹೇಳಿಲ್ವಾ? ಮೊದ್ಲು ಈ ಮನೆ ಜವಾಬ್ದಾರಿ ತಗೋ ಅಂತ ಹೇಳಿದ್ರ ಅರ್ಥ ಏನು? ಹಾ, ನೋಡು, ಅಕ್ಕನು ತುಂಬಾ ಫೇಮಸ್ ಲಾಯರ್ ಆಗಿದ್ಲು. ಆದ್ರೆ ಅಮ್ಮ ಹೋದ್ಮೇಲೆ ತನ್ನ ಪ್ರಾಕ್ಟೀಸ್ ಬಿಟ್ಟು ಅಮ್ಮನ ಜಾಗದಲ್ಲಿ ನಿಂತು ಈ ಮನೆ ಜವಾಬ್ದಾರಿನೆಲ್ಲ ತಗೊಂಡಿದ್ದಾಳೆ. ಪ್ರೊಫೆಷನಲ್ಗಿಂತ ಪರ್ಸನಲ್ ಲೈಫ್ ತುಂಬಾ ಮುಖ್ಯ ಆಗುತ್ತೆ ಕಣೆ. ಅದನ್ನೇ ಮೆಚುರಿಟಿ ಅಂತ ಹೇಳೋದು. ಓಹೋ, ನಿಮ್ಮ ಪ್ರೊಫೆಷನ್ಸ್ ಬಗ್ಗೆ ನನಗ್ ಗೊತ್ತಿಲ್ವಾ? ಜೂಜಾಡೋರು ನನ್ನ ಹತ್ರ ಬಂದು ಮ್ಯಾನೇಜ್ಮೆಂಟ್ ಪಾಠ ಮಾಡ್ತಿದ್ದೀರಾ? ನಿಮ್ಮ ದೃಷ್ಟಿಲಿ ನನಗೆ ಮೆಚುರಿಟಿ ಇಲ್ಲ ಅಂತ ಅರ್ಥನಾ? ನಾನು ಹಾಗೆಲ್ಲ ಹೇಳ್ದೆ ಮಲ್ಲಿಕಾ. ನೀನು ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಈ ಮನೆಗೆ ಸೊಸೆಯಾಗಿ ಬಂದಿಲ್ಲ. ಮೊದಲು ಫ್ಯಾಮಿಲಿ ನೋಡ್ಕೋ, ಆಮೇಲೆ ಬಿಸ್ನೆಸ್ನ ನೋಡ್ಕೋಬಹುದು ಅಂತ ಹೇಳ್ತಿದ್ದೀನಿ. ನೋಡು, ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ದುಡ್ಡು ಕೊಟ್ರೆ ಜನ ಸಿಗ್ತಾರೆ, ಆದ್ರೆ ಫ್ಯಾಮಿಲಿಗೆ ಹಂಗಾಗಲ್ಲ ಕಣೆ. ಅದಕ್ಕೆ ನಾವು ನಮ್ಮೋರು ಅನ್ನೋ ಪ್ರೀತಿ ಬೇಕು. ಸಾಕ್, ಸುಮ್ನೆ ಇರ್ರಿ. ಅಲ್ಲ, ನಿಮ್ಮ ಅಕ್ಕ ಭಾವ ಏನ್ ಈ ಮನೆನ ಪ್ರೀತಿ ಕಾಳಜಿಯಿಂದ ನೋಡ್ಕೊಳ್ತಿದ್ದಾರೆ ಅನ್ಕೊಂಡಿದ್ದೀರಾ? ಅವ್ರಿಗೆ ನೆಲೆ ಇರ್ಲಿಲ್ಲ, ಅವ್ರ ಕಾಲ್ ಮೇಲೆ ಅವರು ನಿಂತ್ಕೊಂಡಿರ್ಲಿಲ್ಲ, ಅದಕ್ಕೆ ಈ ಮನೆ ಬಂದ್ ಸೇರ್ಕೊಂಡ್ರು. ಇವಾಗ ಅವ್ರಿಗೆ ಜವಾಬ್ದಾರಿ ಸಾಕಾಯ್ತು, ನಾನೊಬ್ಳು ಇದೀನಲ್ಲ, ಅದಕ್ಕೆ ಎಲ್ಲಾನು ನನ್ನ ತಲೆ ಮೇಲೆ ಕಟ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡಿರೋಣ ಅಂತ ಇದಾರಷ್ಟೇ. ನಿನ್ ಜೊತೆ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ ನಿಮಗೆ ಬುದ್ಧಿ ಇಲ್ಲ ಅಂತ. ನೀವು ದಡ್ಡ ಆಗಿರೋದಕ್ಕೆ ಎಲ್ರೂ ನನ್ನನ್ನ ದಡ್ಡಿ ತರ ನೋಡ್ತಿದ್ದಾರೆ. ಮಾವನು ಕಂಪನಿ ಜವಾಬ್ದಾರಿ ಕೊಡೋದಕ್ಕೆ ಹಿಂದೇಟ್ ಹಾಕ್ತಿರೋದು. ಅಪ್ಪ ಸರಿಯಾಗೆ ಮಾಡಿದ್ದಾರೆ. ಏನು? ಏನಂದ್ರಿ? ಏನಿಲ್ಲ, ಊಟಕ್ಕೆ ಹೋಗೋಣ ಬರ್ತೀಯಾ ಅಂತ ಕೇಳ್ತಿದ್ದೀನಿ. ನನಗ್ ಹಸುವಿಲ್ಲೋ, ನಾನ್ ಬರೋಲ್ಲ. ಬರ್ದೇ ಇದ್ರೆ ಬಿಡು, ನಿನ್ ಪಾಲಿಂದು ಸೇರಿ ನಾನೇ ತಿಂತೀನಿ. ಥು.